ಹಾಯ್ ಫ್ರೆಂಡ್ಸ್, ವೀಸಾ ಇಲ್ಲದೆ ಭಾರತೀಯರು ಹೋಗಲು ಅನುಮತಿ ಇರುವ ಆ ದೇಶ ಯಾವುದು? ಯಾವ ದೇಶದಲ್ಲಿ ಮಹಿಳೆಯರು ಒಬ್ಬರಿಗಿಂತ ಹೆಚ್ಚು ಪುರುಷರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳಬಹುದು? ಅದೇ ರೀತಿ ಇದುವರೆಗೂ ಗುಲಾಮಗಿರಿಯನ್ನು ಅನುಭವಿಸದೇ ಇರುವ ದೇಶ ಯಾವುದು? ಅಂದ್ರೆ ನಾವೆಲ್ಲರೂ ಯೋಚನೆಯಲ್ಲಿ ಮುಳುಗಿ ಹೋಗ್ತೀವಿ. ಆದ್ರೆ ಇದೆಲ್ಲ ವಿಶೇಷತೆಗಳು ನಮ್ಮ ನೆರೆಹೊರೆಯ ದೇಶವಾದ ನೇಪಾಳದಲ್ಲೇ ಇದೆ ಅಂತ ಹೇಳಿದ್ರೆ ನೀವು ಯಾರಾದರೂ ನಂಬ್ತೀರಾ? ಆದ್ರೆ ನಿಜವಾಗಿ ಹೇಳಬೇಕೆಂದರೆ ಈ ಎಲ್ಲ ವಿಶೇಷ ಗುಣಗಳು ನಮ್ಮ ನೆರೆಹೊರೆಯ ದೇಶ ನೇಪಾಳದ್ದೇ. ಹಾಗಿದ್ರೆ ಈ ವಿಡಿಯೋದಲ್ಲಿ ನೇಪಾಳದ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಕೆಲವು ಆಘಾತಕಾರಿ ಸತ್ಯಗಳ ಬಗ್ಗೆ ಮಾತಾಡೋಣ. ಆದ್ದರಿಂದ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಭಾಸವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಭಾರತ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ನೇಪಾಳ ಕಣ್ಣಿಗೆ ಮುತ್ತಿಡುವ ಪ್ರಕೃತಿ ಸೌಂದರ್ಯಕ್ಕೆ ತವರು ಮನೆ, ದೇವತೆಗಳ ಮನೆಯೆಂದು ಕರೆಯಲ್ಪಡುವ ಈ ದೇಶದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇವೆ. ನೇಪಾಳದಲ್ಲಿ ಒಂದೆಡೆ ಆಕಾಶವನ್ನು ಮುತ್ತಿಕ್ಕುವಂತೆ ನಿಂತಿರುವ ಎತ್ತರದ ಹಿಮಾಚ್ಛಾದಿತ ಪರ್ವತಗಳಿದ್ದರೆ ಇನ್ನೊಂದೆಡೆ ಪುಣ್ಯಕ್ಷೇತ್ರಗಳು, ಧಾರ್ಮಿಕ ಸ್ಥಳಗಳು ತಲೆ ಎತ್ತಿ ನಿಂತಿವೆ. ಎಲ್ಲಿ ಮೌಂಟ್ ಕೈಲಾಸದಂತಹ ಅದ್ಭುತ ಪರ್ವತಗಳಿವೆಯೋ, ಮಹಾತ್ಮ ಬುದ್ಧನಂತಹ ಮಹಾನುಭಾವರು ವಾಸಿಸಿದ್ದರೋ ಅಂತಹ ದೇಶಕ್ಕಿಂತ ವಿಶೇಷವಾದ ಪ್ರದೇಶ ಬೇರೆ ಇಲ್ಲ. ನೇಪಾಳ ಅಂತ ಕೇಳಿದ್ರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ 3 ವಿಷಯಗಳೇ ನೆನಪಿಗೆ ಬರುತ್ತವೆ. ಮೊದಲನೆಯದು ಕಾಠ್ಮಂಡು, ಎರಡನೆಯದು ಮೌಂಟ್ ಎವರೆಸ್ಟ್ ಮತ್ತು ಮೂರನೆಯದು ನೇಪಾಳಿ ಹುಡುಗಿಯರು. ನೀವು ಕೂಡ ಹೀಗೆ ಯೋಚಿಸ್ತಿದ್ರೆ ಆಶ್ಚರ್ಯಕ್ಕೆ ಒಳಗಾಗಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ 90% ಭಾರತೀಯರು ನೇಪಾಳವನ್ನು ಈ 3 ವಿಷಯಗಳಿಂದಲೇ ಗುರುತಿಸ್ತಾರೆ. ಆದರೆ ಭಾರತದ ನೆರೆಹೊರೆಯ ದೇಶವಾದ ನೇಪಾಳ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದ ದೇಶಗಳಲ್ಲಿ ಒಂದು. ಹಿಂದೂ ರಾಷ್ಟ್ರವೆಂದು ಘೋಷಿತವಾದ ಮೊದಲ ದೇಶ ನೇಪಾಳ. ದಕ್ಷಿಣ ಏಷ್ಯಾದಲ್ಲೇ ಅತ್ಯಂತ ಪ್ರಾಚೀನ ದೇಶ ಎಂದು ಪರಿಗಣಿಸಲಾಗುತ್ತದೆ. ನೇಪಾಳದ ಪ್ರಾಚೀನ ಇತಿಹಾಸ ಕಾಠ್ಮಂಡುವಿನಿಂದ ಶುರುವಾಗುತ್ತದೆ. ನೇಪಾಳ ಎಂಬ ಹೆಸರು ಕಾಠ್ಮಂಡು ನಗರವನ್ನು ನಿರ್ಮಿಸಿದ ನೇವ್ ಎಂಬ ಮಹರ್ಷಿಯ ಹೆಸರಿನಿಂದ ಬಂದಿದೆ. ಸಾಮಾನ್ಯವಾಗಿ ನೇಪಾಳವನ್ನು ಇತಿಹಾಸದಲ್ಲಿ ಅನೇಕ ರಾಜರು ಆಳಿದ್ದಾರೆ. ಆದರೆ ಆಸಕ್ತಿಯ ವಿಷಯ ಏನೆಂದರೆ ನೇಪಾಳದ ಇತಿಹಾಸದಿಂದ ಇಂದಿನವರೆಗೂ ಯಾವುದೇ ದೇಶಕ್ಕೆ ಗುಲಾಮರಾಗಿಲ್ಲ. ಆದ್ದರಿಂದಲೇ ನೇಪಾಳದಲ್ಲಿ ಯಾವುದೇ ಸ್ವಾತಂತ್ರ್ಯ ದಿನಾಚರಣೆ ಇಲ್ಲ. 3 ಕೋಟಿ ಜನಸಂಖ್ಯೆ ಇರುವ ನೇಪಾಳ ಅತ್ಯಂತ ಚಿಕ್ಕ ದೇಶವಾದರೂ ಇಲ್ಲಿ 130ಕ್ಕಿಂತ ಹೆಚ್ಚು ಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ. ಇದನ್ನು ನಿಜಕ್ಕೂ ಒಂದು ಅದ್ಭುತ ಎಂದೇ ಹೇಳಬೇಕು. ಫ್ರೆಂಡ್ಸ್, ನೀವು ಖಂಡಿತವಾಗಿ ಒಮ್ಮೆಯಾದರೂ ನೇಪಾಳದ ರಾಜಧಾನಿ ಕಾಠ್ಮಂಡುವನ್ನು ಕೇಳಿರಬಹುದು. ಈ ನಗರ ವಿಶ್ವದಲ್ಲೇ ವಿಶಿಷ್ಟ ನಗರಗಳಲ್ಲಿ ಒಂದು. 2000 ವರ್ಷಗಳಿಗೂ ಹೆಚ್ಚು ಇತಿಹಾಸ ಹೊಂದಿರುವ ಈ ನಗರ ಅನೇಕ ಪ್ರಾಚೀನ ದೇವಾಲಯಗಳ ತವರು ಮನೆ. ವಿಡಿಯೋ ಶುರುವಿನಲ್ಲೇ ಹೇಳಿದಂತೆ ಮೌಂಟ್ ಎವರೆಸ್ಟ್ನಿಂದಾಗಿ ನೇಪಾಳಕ್ಕೆ ವಿಶೇಷ ಗುರುತಿಸಿಕೊಂಡಿದೆ. ಆದ್ದರಿಂದ ನೇಪಾಳ ಹೆಸರು ಕೇಳುತ್ತಲೇ ಎಲ್ಲರಿಗೂ ಮೊದಲು ಎವರೆಸ್ಟ್ ಪರ್ವತ ಶ್ರೇಣಿಗಳೇ ನೆನಪಿಗೆ ಬರುತ್ತವೆ. ಮತ್ತೊಂದು ಮುಖ್ಯ ವಿಷಯ ಏನೆಂದರೆ ವಿಶ್ವದ ಅತಿ ಎತ್ತರದ 10 ಪರ್ವತಗಳಲ್ಲಿ 8 ನೇಪಾಳದಲ್ಲೇ ಇವೆ. ಟ್ರೆಕ್ಕಿಂಗ್ ಮಾಡಬೇಕೆಂದರೆ ನೇಪಾಳವೇ ಸರಿಯಾದ ಸ್ಥಳ. ಸಾಹಸ ಪ್ರಿಯರಿಗೆ ನೇಪಾಳಕ್ಕಿಂತ ಉತ್ತಮ ಸ್ಥಳ ಬೇರೆ ಇಲ್ಲ. ನೀರು ಸಂಗ್ರಹಣೆಯಲ್ಲಿ ನೇಪಾಳ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ. ಸರಿಯಾಗಿ ಬಳಸಿಕೊಂಡರೆ ಹೈಡ್ರೋಪವರ್ ಕ್ಷೇತ್ರದಲ್ಲಿ ವಿಶ್ವದ ಸೂಪರ್ ಪವರ್ ಆಗಬಹುದು. ಆದರೆ ದುಃಖದ ಸಂಗತಿ ಏನೆಂದರೆ ಇಲ್ಲಿನ ಜನರಿಗೆ ದಿನಕ್ಕೆ ಕೇವಲ 9 ಗಂಟೆಗಳ ಮಾತ್ರ ವಿದ್ಯುತ್ ಸಿಗುತ್ತದೆ. ಪ್ರತಿ ಮತುವಿನಲ್ಲೂ 5-6 ಬಾರಿ ಪವರ್ ಕಟ್ ಆಗುತ್ತದೆ. ಇದೇ ಕಾರಣಕ್ಕೆ ಕೈಗಾರಿಕೆಗಳು ತುಂಬಾ ಕಡಿಮೆ. ನೇಪಾಳವನ್ನು ವಿಶ್ವದ ಅತ್ಯಂತ ಬಡ ದೇಶಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿನ ಜನಸಂಖ್ಯೆಯ ಅರ್ಧದಷ್ಟು ಜನ ದಿನಕ್ಕೆ $1ಗಿಂತ ಕಡಿಮೆ ಗಳಿಸುತ್ತಾರೆ. ಹಿಂದೂ ಧರ್ಮ ಅನುಸರಿಸುವವರು ಭಾರತದಲ್ಲಿ ಹೆಚ್ಚಾಗಿದ್ದರು. ಭಾರತ ಧರ್ಮನಿರಪೇಕ್ಷ ರಾಷ್ಟ್ರವಾದರೂ ಸಂಪೂರ್ಣ ಹಿಂದೂ ರಾಷ್ಟ್ರವಲ್ಲ. ಆದರೆ ನೇಪಾಳ ಸಂಪೂರ್ಣ ಹಿಂದೂ ರಾಷ್ಟ್ರವಾಗಿತ್ತು 2008ರವರೆಗೆ. ಇಲ್ಲಿ 80%ಕ್ಕಿಂತ ಹೆಚ್ಚು ಜನ ಹಿಂದೂಗಳು, ಉಳಿದ 16% ಬೌದ್ಧರು, 4% ಕ್ರೈಸ್ತರು. ಭಾರತದಲ್ಲಿ ಗೋಮಾತೆಯನ್ನು ಪವಿತ್ರವೆಂದು ಪರಿಗಣಿಸುವಂತೆಯೇ ನೇಪಾಳದಲ್ಲಿಯೂ ಗೋವುಗಳನ್ನು ಪವಿತ್ರವೆಂದು ಭಾವಿಸುತ್ತಾರೆ. ಗೋವು ಇಲ್ಲಿನ ರಾಷ್ಟ್ರೀಯ ಪ್ರಾಣಿಯೂ ಹೌದು. ಗೋಹತ್ಯೆ ಇಲ್ಲಿ ಗಂಭೀರ ಅಪರಾಧ. ಫ್ರೆಂಡ್ಸ್,
ಈಗ ಹೇಳಲಿರುವ ವಿಷಯ ಕೇಳಿ ನಿಮ್ಗೆ ಆಘಾತವಾಗಬಹುದು. ಪ್ರಪಂಚದ ಎಲ್ಲ ದೇಶಗಳು 4G 5G ಬಳಸುತ್ತಿರುವಾಗ ನೇಪಾಳದಲ್ಲಿ ಇನ್ನೂ ನೆಟ್ ಸ್ಲೋ ಆಗಿದೆ. ಡೌನ್ಲೋಡ್ ಸ್ಪೀಡ್ 260 kbps ಗಿಂತ ಕಡಿಮೆ. ಭಾರತದಲ್ಲಿ 2 ಕೈ ಜೋಡಿಸಿ ನಮಸ್ಕಾರ ಮಾಡುವಂತೆಯೇ ನೇಪಾಳದಲ್ಲಿಯೂ ಸ್ವಲ್ಪ ಬಗ್ಗಿ ನಮಸ್ಕಾರ ಮಾಡುತ್ತಾರೆ. ಅದನ್ನು ಒಳಗಿನ ಪರಮಾತ್ಮನಿಗೆ ನಮಸ್ಕಾರ ಎಂದು ಭಾವಿಸುತ್ತಾರೆ. ಆದ್ದರಿಂದ ಭಾರತೀಯರು ಇಲ್ಲಿಗೆ ಬಂದ್ರೆ ಬೇರೆ ದೇಶಕ್ಕೆ ಬಂದ ಭಾವನೆ ಬರುವುದಿಲ್ಲ. ಹಿಂದೆ ನೇಪಾಳ ಗಾಂಜಾಕ್ಕೆ ಪ್ರಸಿದ್ಧವಾಗಿತ್ತು, ಆದರೆ ಈಗ ಸಂಪೂರ್ಣ ನಿಷೇಧಿಸಲಾಗಿದೆ. ವಿಶ್ವದ ಅತ್ಯಂತ ಚಿಕ್ಕ ವ್ಯಕ್ತಿ ನೇಪಾಳದ್ದೇ. ಚಂದ್ರ ಬಹಾದೂರ್ ದಾಂಗಿ 54.6 ಸೆಂಮೀ. ನೇಪಾಳದ 7 ಜನಾಂಗಗಳ ಮಹಿಳೆಯರು ಪಾಲಿಯಾಂಡ್ರಿ, ಒಬ್ಬ ಮಹಿಳೆಗೆ ಒಂದಕ್ಕಿಂತ ಹೆಚ್ಚು ಗಂಡಂದಿರು ಪದ್ಧತಿ ಅನುಸರಿಸುತ್ತಾರೆ. ಸೀತಾಮಾತೆಯ ಜನ್ಮಸ್ಥಳವೆಂದು ಪರಿಗಣಿತವಾದ ಜನಕಪುರದಲ್ಲಿ ಸೀತಾಮಹಲ್ ಎಂಬ ಬೃಹತ್ ಆಲಯವಿದೆ. ನೇಪಾಳದಲ್ಲಿ ಆಲ್ಕೋಹಾಲ್ ಸೇವನೆ ತುಂಬಾ ಕಡಿಮೆ. 40% ಪುರುಷರು, 80% ಮಹಿಳೆಯರು ಆಲ್ಕೋಹಾಲ್ ಕುಡಿಯರು. ನೇಪಾಳಿಗರು ಗಿನ್ನೆಸ್ ದಾಖಲೆಗಳನ್ನು ಬಲು ಇಷ್ಟಪಡುತ್ತಾರೆ. 42 ಗಂಟೆಗಳ ಕಾಲ ಕೇಕುಲುಕಿ ದಾಖಲೆ ಬರೆದಿದ್ದಾರೆ. ನೇಪಾಳದ ವನ್ಯಜೀವಿ ಅದ್ಭುತ. ಏಷ್ಯನ್ ಅಮೆಜಾನ್ ಎಂದು ಕರೆಯಲಾಗುತ್ತದೆ. 100 ರೀತಿಯ ಚಿಟ್ಟೆಗಳು, ರೆಡ್ ಪಾಂಡಾ, ಹಿಮಾಲಯನ್ ಜಿಂಕೆ ಇತ್ಯಾದಿ ಇಲ್ಲಿ ಸಿಗುತ್ತವೆ. 2024ರಲ್ಲಿ ಪ್ರಪಂಚವೆಲ್ಲೆಡೆ ಇರುವಾಗ ನೇಪಾಳದಲ್ಲಿ 2081 ನಡೆಯುತ್ತಿದೆ. ಅವರು ವಿಕ್ರಮ ಸಂವತ್ ಕ್ಯಾಲೆಂಡರ್ ಅನುಸರಿಸುತ್ತಾರೆ. ಹೊಸ ವರ್ಷ ಏಪ್ರಿಲ್ನಲ್ಲಿ ಬರುತ್ತದೆ. ಭಾರತ ನೇಪಾಳ ಸಂಬಂಧ ಉತ್ತಮವಾದ್ದರಿಂದ ಭಾರತೀಯರಿಗೆ ವೀಸಾ ಬೇಕಿಲ್ಲ. ಭಾರತೀಯ ಸೇನೆಯು ಗೋರ್ಖಾ ರೆಜಿಮೆಂಟ್ಗೆ ತರಬೇತಿ ನೀಡುತ್ತದೆ. ಹಾಗಿದೆ ನೋಡಿ ನಮ್ಮ ನೆರೆ ದೇಶ ನೇಪಾಳದ ಬಗ್ಗೆ. ಯಾವ ಟ್ಯಾಕ್ಟ್ ನಿಮ್ಗೆ ಹೆಚ್ಚು ಆಸಕ್ತಿ ತಂದಿದೆ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.